ಶಿವಮೊಗ್ಗ ಹಾಗೂ ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಈ ವರ್ಷ ತೀವ್ರ ಬರಗಾಲದ ಆತಂಕ ಎದುರಾಗಿದೆ. ಸಾಮಾನ್ಯವಾಗಿ ಭಾರೀ ಮಳೆಯನ್ನ ಪಡೆಯುವ ಈ ಒಂದು ಪ್ರದೇಶದಲ್ಲಿ ಜೂನ್ ತಿಂಗಳಲ್ಲಿ ವಾಡಿಕೆಗಿಂತ ಶೇಕಡ 64ರಷ್ಟು ಮಳೆ ಕೊರತೆಯಾಗಿದೆ. ಇದರಿಂದಾಗಿ ನದಿಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಬಿತ್ತನೆ ಮಾಡಿದ ಬೆಳೆಗಳು ಎಲ್ಲ ಕೂಡ ಒಣಗುತ್ತಾ ಇದ್ದಾವೆ. ಅದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲೂ ಕೂಡ ಮಳೆ ಇಲ್ಲದೆ ಇಷ್ಟೊತ್ತಿಗಾಗಲೇ ಒಂದಿಷ್ಟು ನೀರು ತುಂಬಿಕೊಂಡಿರಬೇಕಾಗಿತ್ತು ಆ ಭಾಗದಲ್ಲಿ. ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲೂ ಕೂಡ ಮೇ ಅರ್ಧ ತಿಂಗಳಿಂದ ಶುರು ಆಗಬೇಕು ಮಳೆ. ಮಲೆನಾಡಿನ ಕಡೆ ಅಂದರೆ ಎಕ್ಸಾಂಪಲ್ ಹಾಸನ, ಚಿಕ್ಕಮಗಳೂರು, ಕೊಡಗು ಈ ಭಾಗಗಳಲ್ಲಿ ಅಲ್ಲೂ ಕೂಡ ಮಳೆ ಇಲ್ಲ. ಇನ್ನು ಶಿವಮೊಗ್ಗದಲ್ಲಿ ಖಂಡಿತವಾಗ್ಲೂ ಈ ಒಂದು ಟೈಮಲ್ಲಿ ಜಿಟಿ ಮಳೆ ಸುರಿತಾನೇ ಇರುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ. ಆದರೆ ಅಲ್ಲೂ ಕೂಡ ಮಳೆ ಇಲ್ಲದೆ ಪರದಾಡ್ತಾ ಇದ್ದಾರೆ ರೈತರು. ಈ ದೇಶದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ರೈತರದ್ದು, ಒಂದು ಕಡೆ ಪೆಟ್ರೋಲಿಯಂ ಉತ್ಪನ್ನಗಳು ಜಾಸ್ತಿಯಾಗಿ ಟ್ಯಾಕ್ಟ್ರಿ ಕಲ್ಟಿವೇಷನ್ ರೇಟು 1200ರಿಂದ 1500ವರೆಗೂ ರೇಟ್ ಕೇಳ್ತಿದ್ದಾರೆ. ಎರಡನೇದಾಗಿ ಗೊಬ್ಬರ ಬೀಜದ ರೇಟ್ ಅಂತೂ ಗಗನಕ್ಕೆ ಹೋಗ್ಬಿಟ್ಟಿದೆ. ಜನಗಳು ಅದು ಅಷ್ಟೇ ಅಲ್ಲದೆ ಈ ಕಾಡು ಪ್ರಾಣಿಗಳ ಸಂತತಿ ಜಾಸ್ತಿಯಾಗಿ ಹಂದಿಗಳ ಕಾಟ ಜಾಸ್ತಿ ಆಗಿಬಿಟ್ಟು ಬಿತ್ತು ಬಂದರೆ ಹಂದಿಗಳು ಕೂಡ ಹೊಲಗಳಲ್ಲಿ ಹಾಳು ಮಾಡ್ತಿದ್ದಾವೆ. ಇದೆಲ್ಲ ಪರಿಸ್ಥಿತಿಗಳನ್ನು ಮೇಂಟೈನ್ ಮಾಡೋಕ್ಕಾಗದೆ ಎಷ್ಟೋ ಜನ ಬೀಳ್ಬಿಟ್ಟಿದ್ದಾರೆ. ನಾವು ಈ ಬಾರಿ ಒಂದು 6 ಎಕರೆ ಜೋಳನ ಒಂದು 12 ಎಕರೆ 10ರಿಂದ 12 ಎಕರೆ ಜೋಳ ಮಾಡ್ತಿದ್ದೀನಿ. 6 ಎಕರೆ ಬಿತ್ತಿದ್ದೀನಿ ಸುಮ್ಮನೆ. ಅದರಲ್ಲಿ 2 ಎಕರೆ ಹಂದಿಗಳು ಬಂದುಬಿಟ್ಟು ತಿಂದೋಗ್ಬಿಟ್ಟಿದ್ದಾವೆ. 4 ಎಕರೆ ಅಂತೂ ಹುಟ್ಟೇ ಇಲ್ಲ. ಅದು 2 ಎಕರೆ ಹುಟ್ಟಿರಲಿಲ್ಲ, ಆದರೂ ಹಂದಿ ಬಂದು ನಶಿಸೋಗಿದೆ. ಈ ಶಿವಮೊಗ್ಗ ಜಿಲ್ಲೆ ಭಾಗದಲ್ಲಿ ಅಬ್ಬಲ್ಗೆರೆ, ಹುಣಸೋಡು, ಕುಂಚೇನಹಳ್ಳಿ, ಕೊಮ್ನಾಳು ಭಾಗದಲ್ಲೆಲ್ಲ ಜಾಸ್ತಿ ಮೆಕ್ಕೆಜೋಳ ಬೆಳಿತೀವಿ. ಮೆಕ್ಕೆಜೋಳ ಬೆಳಿತೀವಿ ಅಂತ ಹೋದ ಸಲ ಎಲ್ಲ ಮಳೆ ಚೆನ್ನಾಗಿ ಬಂತು ಅಂತ ಬಿತ್ತಿದ್ವಿ. ಈ ಸಲನೂ ಚೆನ್ನಾಗಿ ಬರುತ್ತೆ ಅಂತ ಬೇಗನೆ ಬಿತ್ತಿದ್ವಿ. ಬಟ್ ಮಳೆನೇ ಇಲ್ಲ. ಒಂದು ಸಲ ಮಳೆ ಬಂತು, ಬಿತ್ತಿದ್ವಿ, ಬಟ್ ಇಲ್ಲ. ಈಗ ಏನಾಗ್ಬಿಟ್ಟಿದೆ, ಈಗ ಸಾಲ ಕೇಳಕ್ಕೆ ಹೋದರೆ ಸಾಲದವರು ಸಾಲ ಕೊಡೋಂಗಿಲ್ಲ. ಈಗ ಒಂದು ಸಲ ಕೊಟ್ಟಿದ್ದಾರೆ, ಹುಟ್ಟಿಲ್ಲ, ಎಲ್ಲಿಂದ ಕೊಡ್ತಾರೆ ಅವ್ರೀಗ? ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಒಬ್ಬ ರೈತನಿಗೆ ಏನು ಕನಿಷ್ಠ ತಲುಪಬೇಕು, ಸಾಲ ಮನ್ನಾ ಆಗಲಿ, ಈ ಥರ ಯೋಚನೆ ಮಾಡಿ ರೈತನಿಗೆ ಸಹಾಯ ಮಾಡೋ ಸ್ಥಿತಿ ಕೈ ಹಿಡಿಬೇಕು ಅವರು. ಮತ್ತು ಮುಂದಿನ ದಿನಗಳಲ್ಲಿ ಮಳೆ ಅಂತೂ ಬರಲ್ಲ. ಈಗ ಬಿತ್ತನೆ ಮಾಡೋಕ್ಕೆ ಹೋಗಿ ಮತ್ತೆ 2ನೇ ಟೈಮ್ ಬಿತ್ತನೆ ಮಾಡಿದ್ರು ಮಳೆ ಬರಲ್ಲ. ರೈತ ಹೇಗೆ ಉದ್ಧಾರ ಆಗ್ತಾನೆ? ಹಾಗಾಗಿ ಈಗ ಸರ್ಕಾರನೇ ಹೇಳ್ತಿದೆ ಮಳೆ ಬರಲ್ಲ, ಎಚ್ಚೆತ್ಕೊಂಡು ಬೇರೆ ಇದನ್ನು ಮಾಡಿ ಅಂತ. ಏನು ಮಾಡೋಣ ನಾವು? ಗುಳೆ ಹೋಗಬೇಕಷ್ಟೇ.